ಯಾವುದೇ ನೋವಿರಲಿ, ಎಷ್ಟೇ ವರ್ಷಗಳಿಂದ ನೋವಿರಲಿ, ಮಂಡಿ ನೋವು, ಸೊಂಟ ನೋವು, ಕೈ ಕಾಲುಗಳಲ್ಲಿ ನೋವಿರಲಿ, ಬೆನ್ನು ನೋವು, ಕುತ್ತಿಗೆ ನೋವು, ಒಂದು ವೇಳೆ ಬಿದ್ದು ಪೆಟ್ಟಾಗಿ ನೋವಾಗಿದ್ರೂ ಕೂಡ ಆ ನೋವನ್ನೆಲ್ಲ ಸಂಪೂರ್ಣವಾಗಿ ಮ್ಯಾಜಿಕ್ ಥರ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು. ಹೌದು ಫ್ರೆಂಡ್ಸ್, ಮನೇಲಿರುವ ಕೆಲವೇ ಪದಾರ್ಥಗಳು ಸಾಕು. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ವಿಡಿಯೋನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೋಡಿ 2 ಲೀಟರ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಯಾವುದೇ ರೀತಿಯ ಮಂಡಿ ನೋವಿರಲಿ, ಕುತ್ತಿಗೆ ನೋವಿರಲಿ, ಸೊಂಟ ನೋವಿರಲಿ, ಈ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 5 ನಿಮಿಷದಲ್ಲಿ ನಿಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ಇವಾಗ ನಾವು ಸ್ಟವನ್ನು ಆನ್ ಮಾಡೋಣ. ನೀರು ಚೆನ್ನಾಗಿ ಕುದೀತಾ ಇರಲಿ. ಪಕ್ಕದಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ತೊಗೊತಾ ಇದ್ದೀನಿ. ಯಾವುದು ಅಂದರೆ ಶುಂಠಿ. ಈ ಶುಂಠಿ ನಮ್ಮ ನೋವನ್ನು ನಿವಾರಣೆ ಮಾಡಲಿಕ್ಕೆ ನಂಬರ್ 1 ಅಂತಲೇ ಹೇಳ್ಬೋದು. ನಿಮಗೆ ಮಾರ್ಕೆಟಲ್ಲಿ ಕೂಡ ಜಿಂಜರ್ ಆಯಿಲ್ ಅಂತ ಸಿಗುತ್ತೆ. ಈ ಶುಂಠಿಯನ್ನು ನಾವು ನೋವು ನಿವಾರಕ ಅಥವಾ ಪೇಯ್ನ್ ಕಿಲ್ಲರ್ ಅಂತ ಹೇಳಿ ಆಯುರ್ವೇದದಲ್ಲೂ ಕೂಡ ತುಂಬಾ ಬಳಸ್ತಾರೆ. ಯಾವುದೇ ರೀತಿಯಿಂದ ಮೂಳೆಗಳಲ್ಲಿ ನೋವಾಗಿದ್ದರೆ ಅಥವಾ ಮಸಲ್ಸ್ ಪೇಯ್ನ್ ಆಗಿದ್ರೂ ಕೂಡ ಈ ಜಿಂಜರ್ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಊತ ಆಗಿದ್ದರೆ, ಬಾವು ಬಂದಿದ್ದರೆ, ಇನ್ಫ್ಲಮೇಷನ್ ಆಗಿದ್ದರೆ, ತುಂಬ ದಿನಗಳಿಂದ ಅಷ್ಟೋ ಆರ್ಥ್ರೈಟಿಸ್ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯಿಂದ ಹಳೆ ನೋವಾಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂತಹ ರಾಮಬಾಣ ಅಂತಲೇ ಇದನ್ನು ಹೇಳ್ಬೋದು. ಇವಾಗ ನೋಡಿ, ಶುಂಠಿಯನ್ನು ಚೆನ್ನಾಗಿ ನಾವು ಸ್ಲೈಸ್ ಆಗಿ ಹೆಚ್ಕೊಳ್ಬೇಕು. ಈ ಶುಂಠಿಯಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ. ಇದು ಯಾವುದೇ ರೀತಿಯ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ಅಷ್ಟು ಒಳ್ಳೆಯ ಗುಣ ಈ ಶುಂಠಿಯಲ್ಲಿದೆ. ಹಾಗಾಗಿ ಯಾವುದೇ ರೀತಿಯ ಪೇಯ್ನ್ ಇದ್ದರೂ ಕೂಡ ಈ ಶುಂಠಿಯನ್ನು ಬಳಸ್ತಾ ಬಂದರೆ ನಿಮಗೆ ಬ್ಯಾಕ್ ಪೇಯ್ನ್ ಇರಲಿ, ಇಲ್ಲ ಸೊಂಟ ನೋವಿರಲಿ, ಮಂಡಿ ನೋವಿರಲಿ, ಭುಜದ ನೋವಿರಲಿ, ಕೆಲವರಿಗೆ ಈ ಕೈಕಾಲುಗಳಲ್ಲಿ ನೋವು ಬರ್ತಾ ಇರುತ್ತೆ, ಸೆಳೀತಾ ಇರುತ್ತೆ, ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇವಾಗ ನೋಡಿ, ಈ ಶುಂಠಿಯನ್ನು ಈ ಥರ ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ನೀರಿಗೆ ನಾವು ಹಾಕೊಳ್ಳೋಣ. ನೀರು ಕಾಯ್ತಾ ಇದೆ. ನೀರು ಚೆನ್ನಾಗಿ ಕುದಿಬೇಕು. ಈ ಶುಂಠಿಯಲ್ಲಿರುವ ಎಲ್ಲ ಸತ್ವವನ್ನು ನೀರಿನಲ್ಲಿ ಬಿಟ್ಕೊಳ್ಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಾಯ್ಲ್ ಆಗ್ತಾ ಇದೆ ಅಂದಾಗ ಒಂದು 2 ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ. ನೋಡಿ, ಇದು ಕರೆಕ್ಟಾಗಿ ಶುಂಠಿಯೇ ತನ್ನ ರಸವನ್ನು ಬಿಟ್ಟಿದೆ. ನೀರು ಕೂಡ ಬಣ್ಣ ಚೇಂಜ್ ಮಾಡಿಕೊಂಡಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ನೀರನ್ನು ನಾವು ಕೈ ಇಟ್ಟರು ಸಹಿತ ನಮಗೆ ಅಷ್ಟು ಬಿಸಿ ತಾಗಬಾರ್ದು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಒಂದು ಚಿಕ್ಕ ಟವಲ್ ಇರುತ್ತಲ್ಲ, ಟರ್ಕಿ ಟವಲ್, ಅಥವಾ ಸ್ವಲ್ಪ ಯಾವುದೇ ರೀತಿಯ ಕ್ಲೀನಾಗಿರುವ ಒಂದು ಬಟ್ಟೆ ತಗೊಳ್ಳಿ. ಅದನ್ನು ನೀರಿನಲ್ಲಿ ಅದ್ದಬೇಕು. ಸ್ವಲ್ಪ ಬಿಸಿ ಇರಬೇಕು, ನಾವು ತಡಿಬೇಕು ಅಷ್ಟು ಬಿಸಿ ಇರುವಂತಹ. ನೋಡಿ, ಈಗ ನಾನು ಚಿಕ್ಕ ಒಂದು ಟವಲನ್ನು ತೊಗೊಂಡಿದ್ದೀನಿ. ಇದನ್ನು ನಮಗೆ ಎಲ್ಲಿ ನೋವು ಇರುತ್ತೋ ಆ ಜಾಗದಲ್ಲಿ ಇಡಬೇಕು. ನೋಡಿ, ಈಗ ಮಂಡಿ ನೋವಿದ್ದರೆ ಮಂಡಿಯಲ್ಲಿ ನೀವು ಈ ಥರ ಇಟ್ಕೊಳ್ಬೇಕು. ಅಲ್ಲಿ ಚೆನ್ನಾಗೇ ಆ ಜಾಗದಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ. ನೋವಿದ್ರೂ ಕೂಡ ಆ ಜಾಗಕ್ಕೆ ನಾವು ಕಾವು ಕೊಟ್ಟ ರೀತಿ ಆಗುತ್ತೆ. ಯಾವುದೇ ರೀತಿಯ ನೋವಿದ್ದರೆ, ಒಂದು ವೇಳೆ ಬಾವು ಬಂದಿದ್ರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ. ನಿಮಗೆ ಕುತ್ತಿಗೆ ನೋವಿದ್ದರೆ, ಬೆನ್ನು ನೋವಿದ್ರೂ ಕೂಡ ಇದೇ ವಿಧಾನವನ್ನು ಮಾಡಿ. ತುಂಬ ಬೇಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಇದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನೀವು ಒಂದು 10 ನಿಮಿಷ ಇಟ್ಕೊಳ್ಳಿ. ನಿಮಗೆ ಎಷ್ಟು ಆರಾಮ ಅನಿಸುತ್ತೆ. ನೋವಿರುತ್ತಲ್ಲ, ಆವಾಗ ನೀವು ಈ ಬಿಸಿ ಬಿಸಿ ಈ ರೀತಿ ಟವಲನ್ನು ಇಟ್ಟಾಗ ತುಂಬಾ ನಿಮಗೆ ಆರಾಮ ಅನಿಸುತ್ತೆ. ನೆಕ್ಸ್ಟು ಇನ್ನೊಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಇದ್ರ ಜೊತೆಗೆ ನೀವು ಮಾಡಬೇಕು. ಏನಪ್ಪ ಅಂದರೆ, ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಪ್ಯೂರ್ ಆದಂಥ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ನೋಡಿ, ನೀವು ಅರಿಶಿನ ಪುಡಿನ ಸಾಧ್ಯವಾದಷ್ಟು ಅರಿಶಿನದ ಕೊಂಬನ್ನು ತಂದುಬಿಟ್ಟು ಅದರಿಂದ ಪೌಡ್ರ್ ಮಾಡಿಟ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಈ ಅರಿಶಿಣದ ಪುಡಿ ಯಾವುದೇ ರೀತಿಯ ಕ್ರೋನಿಕ್ ಪೇಯ್ನ್ ಇದ್ದರೂ ಕೂಡ, ಮತ್ತು ಯಾವುದೇ ರೀತಿಯ ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೋವನ್ನು ಎಳೆದು ತೆಗೆಯುವಂಥ ಗುಣ ಅರಿಶಿನ ಪುಡಿಗಿದೆ. ಇದಕ್ಕೆ ನಾನಿಲ್ಲಿ ಎಳ್ಳೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಎಳ್ಳೆಣ್ಣೆ ನಿಮ್ಮ ಮನೇಲಿ ಇಲ್ಲ ಅಂತ ಅಂದರೆ ಭಯ ಪಡೋದು ಬೇಡ. ನಿಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇದ್ದರೂ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ವೇಳೆ ಶೇಂಗಾ ಎಣ್ಣೆ ಇದ್ದರೂ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಸಾಧ್ಯವಾದರೆ ಎಳ್ಳೆಣ್ಣೆನ ಮನೇಲಿ ತಂದು ಇಟ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಇವಾಗ ನಾನಿಲ್ಲಿ 1 ಸ್ಪೂನ್ ಎಳ್ಳೆಣ್ಣೆನ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಳ್ಳೆಣ್ಣೆ ಕೂಡ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಯಾವುದೇ ರೀತಿಯಲ್ಲಿ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದ್ರೂ ಕೂಡ, ಯಾವುದೇ ರೀತಿಯ ಬಿದ್ದು ಪೆಟ್ಟಾಗಿ ನೋವಾಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ.
ಇದನ್ನು ನಾವು ಇಮ್ಮಿಡಿಯೇಟಾಗಿ ತಯಾರು ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಎಣ್ಣೆನ ಬಿಸಿ ಮಾಡಿ ಬೇಕಾದರೆ ಅರಿಶಿಣವನ್ನು ಹಾಕ್ಬೋದು. ಎರಡೂ ವಿಧಾನದಲ್ಲೂ ನೀವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನೀವು ಫಸ್ಟೇ ತಯಾರಿ ಮಾಡಿಟ್ಕೊಳ್ಬೇಕು. ಇದನ್ನು ಯಾವಾಗ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ, ನೀವು ಬಿಸಿ ನೀರು ಅಂದರೆ ಶುಂಠಿ ನೀರಿಗೆ ಟವಲನ್ನು ಅದ್ಬಿಟ್ಟು ಶಾಖ ಕೊಟ್ಕೊಂಡಿರ್ತೀರಲ್ಲ, ಅದಾದ ಮೇಲೆ ನೋಡಿ ಈ ಅರಿಶಿಣದ ಪೇಸ್ಟನ್ನು ನೀವು ನಿಮಗೆ ಎಲ್ಲಿ ನೋವಿದೆ ಆ ಜಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಅರಿಶಿಣ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಾಗಿದ್ರೂ ಕೂಡ ಆ ನೋವನ್ನು ಹೊಡೆಯುತ್ತೆ ಅಂತ ಹೇಳ್ತಾರೆ, ಅಂದರೆ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ನೋಡಿ, ಒಂದು 2-3 ಸಲ ಚೆನ್ನಾಗಿ ಮೇಲಿಂದ ಮೇಲೆ ನೀವು ಅಪ್ಲೈ ಮಾಡಿ. ಇದನ್ನು ನೀವು ಸಾಧಾರಣವಾಗಿ ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ರೀತಿ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಬೆಳಗ್ಗೆ ಟೈಮ್ ಇದ್ದರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡಿ ನೀವು ಒಂದು ಅರ್ಧ ಗಂಟೆ ಹಾಗೆ ಇರಬೇಕು. ಅದು ಚೆನ್ನಾಗಿ ನಿಮ್ಮ ಸ್ಕಿನ್ನು ಅದನ್ನು ಅಬ್ಸರ್ವ್ ಮಾಡಬೇಕು. ಹಾಗಾಗಿ ಇದಕ್ಕೆ ಒಂದು ಕಾಟನ್ ಕ್ಲಾತನ್ನು ಕಟ್ಕೊಳ್ಬೋದು, ಯಾಕಂದರೆ ಬೆಡ್ಶೀಟಿಗೆಲ್ಲ ತಾಗೋದಿಲ್ಲ. ಎಷ್ಟು ಬೇಗ ನಿಮ್ಮ ನೋವು ಕಡಿಮೆ ಆಗುತ್ತೆ ನೀವೇ ಆಮೇಲೆ ನನಗೆ ಹೇಳ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ 3ನೇ ಮನೆಮದ್ದನ್ನು ಹೇಳ್ತೀನಿ, ಇದನ್ನು ಕೂಡ ನೀವು ಮಾಡಲೇಬೇಕು. ಫ್ರೆಂಡ್ಸ್, ಇಷ್ಟೋ ತನಕ ಮನೆ ಕೆಲಸ ಎಲ್ಲ ಆಯಿತು, ಅಡುಗೆ ಆಯಿತು, ತಿಂಡಿ ಆಯಿತು. ಸ್ವಲ್ಪ ಕಾಲು ತುಂಬಾ ಒಡೆದಿದೆ, ಅದೊಂಥರ ಜೆಡ್ ಕಟ್ಟದಂಗೆ ಆಗಿದೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ, ಹಿಂಡಿ ಎಲ್ಲ ತುಂಬ ಒಡೆದು ಡೆಡ್ ಸ್ಕಿನ್ ಆಗಿದೆ. ಅಗೇರೋ ಕ್ಯಾಲೆಸ್ ರಿಮೂವರ್ನ ಯೂಸ್ ಮಾಡಿ ಈ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ತೆಗಿತೀನಿ. ನೋಡಿ, ಡೆಡ್ ಸ್ಕಿನ್ ಆಗಿದ್ರೆ ಅದ್ರ ಮೇಲೆ ಜೆಂಟಲ್ ಆಗಿ ನಾವು ಈ ಥರ ಮೂವ್ ಮಾಡಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ನೋಡಿ, ಇವಾಗ ಕಾಲು ಎಷ್ಟು ಸಾಫ್ಟ್ ಆಗಿ ನೀಟಾಗಿದೆ ಅಂತ. ಈ ಅಗೇರೋ ಕ್ಯಾಲೆಸ್ ರಿಮೂವರ್ ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ನೋವು ಬೇಗ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಶುಂಠಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀವಲ್ಲ, ಇದೇ ರೀತಿ ನೀರನ್ನು ನೀವು ಶುಂಠಿ ಹಾಕಿ ಚೆನ್ನಾಗಿ ನೀರನ್ನು ಬಾಯ್ಲ್ ಮಾಡ್ಕೊಳ್ಳಿ. 1/4 ಬಕೆಟ್ ಆಗುವಷ್ಟು ನೀವು ತಡೆಯುವಷ್ಟು ಬಿಸಿನೀರನ್ನು ತೊಗೊಂಡು ಬನ್ನಿ. ಅದಕ್ಕೆ ಕುದಿಸಿದಂಥ ಶುಂಠಿ ನೀರನ್ನು ಸೇರಿಸ್ಕೊಳ್ಳಿ. ಅಂದರೆ ನೀವು ತಡಿಬೇಕು, ತುಂಬ ಬಿಸಿ ಇರಬಾರ್ದು ನೀರು. ನೋಡಿ, ಶುಂಠಿನೂ ಆ ನೀರಲ್ಲಿ ಹಾಕ್ಕೊಂಡು ನಿಮ್ಮ 2 ಕಾಲುಗಳನ್ನು ಈ ರೀತಿಯ ಬಿಸಿನೀರಿನಲ್ಲಿ ಇಟ್ಕೊಳ್ಬೇಕು. ಮಿನಿಮಮ್ ಒಂದು 20 ನಿಮಿಷನಾದರೂ ನೀರಿನಲ್ಲಿ ನಿಮ್ಮ ಕಾಲುಗಳು, ನಿಮ್ಮ ಪಾದ ನೀರಿನಲ್ಲಿ ಚೆನ್ನಾಗಿ ಅಲ್ಲೇ ಇರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಇಡೀ ಬಾಡಿ ಪೇನ್ ಕೂಡ ಕಡಿಮೆ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ, ಹಿಮ್ಮಡಿ ನೋವು ಕಡಿಮೆ ಆಗುತ್ತೆ. ಅಷ್ಟು ಬಿಸಿ ಚೆನ್ನಾಗಿ ನರನಾಡಿಗಳಲ್ಲಿ ಹೋಗುತ್ತೆ. ಅದರಲ್ಲೂ ಶುಂಠಿ ಕುದಿಸಿದಂಥ ನೀರನ್ನು ಇದರಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಬೇಗ ನಿಮಗೆ ನೋವು ಶಮನ ಆಗುತ್ತೆ. ತುಂಬ ಜನಕ್ಕೆ ತುಂಬ ಕೆಲಸ ಮಾಡಿ, ಹಬ್ಬಗಳಲ್ಲಿ ಮಹಿಳೆಯರಾದರೂ ತುಂಬ ಕೆಲಸ ಮಾಡಿ ಸೊಂಟ ನೋವಾಗ್ತಿದ್ರೆ, ಮಂಡಿ ನೋವಾಗ್ತಾ ಇದ್ದರೆ ಈ ಮೆಥಡನ್ನು ಫಾಲೋ ಮಾಡಿ 100% ನಿಮಗೆ ನೋವೆಲ್ಲ ಕಡಿಮೆ ಆಗುತ್ತೆ. ಡಾಕ್ಟ್ರಿಗೆ ಕೂಡ ನಂಬೋಕ್ಕಾಗೋದಿಲ್ಲ. ಸುಮ್ಮನೆ ನೀವು ಟ್ಯಾಬ್ಲೆಟ್ಸ್ ತೊಗೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗೋ ಬದಲು ಈ ರೀತಿ ಮನೆಮದ್ದು ಮಾಡಿ. ಮತ್ತು ನೀವು ಈ ಶುಂಠಿ ನೀರನ್ನು ನೀವು ಸ್ನಾನ ಕೂಡ ಮಾಡ್ಬೋದು. ಅಂದರೆ ನೀವು ಸ್ನಾನ ಮಾಡುವ ನೀರಿಗೆ ಈ ಶುಂಠಿ ನೀರನ್ನು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಇಡೀ ಬಾಡಿಲಿರುವಂಥ ನೋವು, ಮಸಲ್ಸ್ ಪೇನ್ ಇದ್ದರೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಹೇಳಿದಂಥ 3 ಮನೆಮದ್ದುಗಳನ್ನು ಮಾಡಿ ನಿಮಗೆ ಎಂಥ ನೋವಿದ್ರೂ, ಎಷ್ಟೇ ಹಳೆಯ ನೋವಿದ್ರೂ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಟಿಲ್ ದೆನ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.